ರಾಜಕೀಯ ಮೇಲಾಟಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಹಲವು ದಿನಗಳಿಂದಲೂ ಕೂಡ ಮಂಡ್ಯ ಈಗ ಸಾಕಷ್ಟು ಕುತೂಹಲದ ಕೇಂದ್ರ ಬಿಂದುವಿನ ಕ್ಷೇತ್ರವಾಗಿದೆ. ರಾಜಕೀಯಕ್ಕೆ ನಾನು ಮಂಡ್ಯಕ್ಕೆ ಬಂದಿಲ್ಲ ಅನ್ನುವಂತ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ ಸುಮಲತಾ. ಮಂಡ್ಯಕ್ಕಾಗಿ ನಾನು ರಾಜಕೀಯಕ್ಕೆ ಬಂದಿದ್ದೇನೆ ಅನ್ನುವಂತಹ ಮಾತನ್ನ ಕೂಡ ಸುಮಲತಾ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಕಡೆ ನಾವು ಗಮನಿಸಬಹುದು, ಯಾರು ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ಲಿ ಅಂತ ಹೇಳಿ ಮಂಡ್ಯ ಜೆಡಿಎಸ್ನ ಭದ್ರಕೋಟೆ ನಾವೇ ಸ್ಪರ್ಧೆ ಮಾಡ್ತೀವಿ. ಸಿದ್ದು ಮತ್ತು ಸುಮಲತಾ ಭೇಟಿಗೆ ಈ ರೀತಿಯಾಗಿ ಒಂದು ಪುಟ್ಟರಾಜು ಅವರು ವ್ಯಂಗ್ಯವನ್ನ ಮಾಡಿದ್ದಾರೆ. ಇನ್ನು ಸುಮಲತಾಗೆ ಸ್ಪರ್ಧಿಸುವ ಇಚ್ಛೆ ಇರಬಹುದು, ಮಂಡ್ಯ ಪ್ರವಾಸ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾವು ರಾಜಕೀಯ ಚರ್ಚೆ ಮಾಡಿಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮಂಡ್ಯ ಪ್ರವಾಸ ಮಾಡ್ತೇನೆ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಅನ್ನೋದರ ಜೊತೆಗೆ ಸುಮಲತಾ ಸ್ಪರ್ಧೆ ಇದು ಅಭಿಮಾನಿಗಳ ಒತ್ತಾಸೆ ಅನ್ನುವಂತಹ ಮಾತನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಲಿ, ಅಭಿನಂದನೆ ಅವರಿಗೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಫೈನಲ್ ದೋಸ್ತಿ ಅಭ್ಯರ್ಥಿ ಯಾರು ಅನ್ನುವ ಪ್ರಶ್ನೆ. ಇದು ನಾನೇನು ಒಂದು ರಾಜಕೀಯವಾಗಿ ಬಂದ್ಬಿಡ್ಬೇಕು ಅಥವಾ ಏನೇನೋ ಆಗ್ಬಿಡ್ಬೇಕು ಅಂತ ನಾನು ಯಾವತ್ತೂ ಒಂದು ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ. ಯಾವತ್ತೂ ಆ ದಿಕ್ಕಿಗೆ ಯೋಚನೆ ಮಾಡಿಲ್ಲ. ಏನೇ ಹೇಳಿದ್ರು ಅದು ಜನರ ಒಂದು ಕೂಗು, ಅವರ ಒಂದು ಆಸೆ, ಅವರ ಒಂದು ವಾಯ್ಸೇ ನಂದಾಗುತ್ತೆ. ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ನಾನು ಮಂಡ್ಯಕ್ಕೆ ಬರ್ತಾ ಇಲ್ಲ. ಮಂಡ್ಯಕ್ಕೆ ಬರಬೇಕು ಅಂತಲೇ ನಾನು ರಾಜಕೀಯಕ್ಕೆ ಇಳಿತೀನಿ. ಇದು ನಾನೇನು ಒಂದು ರಾಜಕೀಯವಾಗಿ ಬಂದ್ಬಿಡ್ಬೇಕು ಅಥವಾ ಏನೇನೋ ಆಗ್ಬಿಡ್ಬೇಕು. ನಾನೀಗಾಗಲೇ ಹೇಳಿದ್ದೇನೆ, ದೇಶದಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ನಿಲ್ಲಬಹುದು. ಚುನಾವಣೆಗೆ ನಿಲ್ತೀವಿ ಅಂತಕ್ಕಂಥ ಅಪೇಕ್ಷೆ ಪಡ್ತಕ್ಕಂಥವ್ರನ್ನ ಅಭಿನಂದಿಸ್ತೀನಿ. ನೋಡೋಣ, ನನಗೆ ಆ ಥರ ಇಲ್ಲ.